ಎರಡನೆಯ ಹೆಜ್ಜೆ ಲೋಕಾಂತ್ಯದ ಹೆಜ್ಜೆ. ಶಿಷ್ಯರು ಯೇಸುವನ್ನು ಬಿಟ್ಟು ಹೋಗುತ್ತಾರೆ. ಆಗ ಅವರು ಒಬ್ಬಂಟಿಯಾದರು ಎಂದುಕೊಳ್ಳುತ್ತೇವೆ. ಆದರೆ ಅವರು ಗೆತ್ಸೆಮನೆ ತೋಪಿನಲ್ಲಿ ಪ್ರಾರ್ಥಿಸುತ್ತಾ ಪವಿತ್ರಾತ್ಮರನ್ನ ಹಾಗೂ ಅವರ ತಂದೆಯನ್ನ ಅವರ ಸಂಗಡವೇ ಇರಿಸಿಕೊಂಡಿದ್ದರು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹೌದು ಪ್ರಿಯರೇ, ಇದೇ ರೀತಿ ನಮ್ಮ ಜೀವನದಲ್ಲೂ ಸಹ ನಮ್ಮ ದುಃಖದ, ಕಷ್ಟದ ಹಾಗೂ ಇನ್ನಿತರ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ, ಅನಾರೋಗ್ಯದಲ್ಲಿ ನಾವು ಒಬ್ಬಂಟಿಯಾಗಿದ್ದೇವೆ ಅಥವಾ ನಮ್ಮವರೆನಿಸಿಕೊಂಡವರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ನಮ್ಮನ್ನ ಒಂಟಿಯಾಗಿಸಿದ್ದಾರೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತಹ ನಮ್ಮ ಪ್ರಭುವು, ಗುರುವು, ರಾಜರು ಆದ, ರಕ್ಷಕರಾದ ಯೇಸು ಕ್ರಿಸ್ತರು ನಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಇಗೋ, ನಿಮ್ಮ ಚಿತ್ರಗಳು ನನ್ನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟಿವೆ. ನಾನು ಸದಾ ನಿಮ್ಮನ್ನ ಕಾಪಾಡುತ್ತೇನೆ, ನಿಮ್ಮ ಜೊತೆ ಇರುತ್ತೇನೆ, ಲೋಕಾಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನಿಸಿ ನಮ್ಮ ಜೊತೆಯಲ್ಲೇ ಇರುವಂತಹ ದೇವರು ಅವರಾಗಿದ್ದಾರೆ. ಬನ್ನಿ ಪ್ರಿಯರೇ, ಈ ಎರಡನೆಯ ಹೆಜ್ಜೆಯನ್ನು ಧ್ಯಾನಿಸುವಾಗ ನಾವು ಯಾವುದೇ ಪರಿಸ್ಥಿತಿಯಲ್ಲಿರಲಿ ನಮ್ಮ ಜೀವನ ಪರ್ಯಂತ ದೇವರು ನಮ್ಮ ಜೊತೆಗಾರನಾಗಿರುತ್ತಾನೆ ಎಂಬುದನ್ನು ನಂಬಿ ವಿಶ್ವಾಸಿಸಿ ಜೀವಿಸೋಣ.